ಹಾಯ್ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆಲ್ಲ ಅಭ್ಯರ್ಥಿಗಳಿಗೆ ವಿದ್ಯಾರ್ಥಿನಿಯರು ಮಕ್ಕಳಾಗಿರೋದು ಈ ಥರ ಪೋಷಕರು ಕೂಡ ವಿಡಿಯೋಸ್ನ ವೀಕ್ಷಣೆ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಎಸ್ ವಿದ್ಯಾರ್ಥಿಗಳ ಪರೀಕ್ಷಾ ಫಲಿತಾಂಶ ರಿಸಲ್ಟ್ ಅಂತಕ್ಕಂಥದ್ದು ಇದೀಗ ಪ್ರಕಟ ಆಗಿರೋದಾಗಿರುತ್ತೆ. ರಿಸಲ್ಟ್ನ ಕುರಿತು ವಿದ್ಯಾರ್ಥಿಗಳಾಗಿರ್ಬೋದು ಪೋಷಕರು ಕೂಡ ತಿಳಿಸ್ತಾ ಇದ್ದೀರಾ. ರಿಸಲ್ಟ್ ಚೆನ್ನಾಗಿದೆ, ನಮ್ಮ ಒಂದು ಮಕ್ಕಳದಾಗಿರ್ಬೋದು ನಿಮ್ದಾಗಿರ್ಬೋದು ರಿಸಲ್ಟ್ಗಳು ಚೆನ್ನಾಗಿ ಬಂದಿದೆ ಅಂತಕ್ಕಂಥ ಒಂದು ಮಕ್ಕಳಾಗಿರ್ಬೋದು ಪೋಷಕರೆಲ್ಲರೂ ಹೇಳ್ತಿದ್ದೀರಾ. ಸೊ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ನಾವು ಕೂಡ ತಿಳಿಸ್ತೀವಿ. ಮತ್ತು ನಿಮ್ಮೊಂದು ರಿಸಲ್ಟ್ ಫಲಿತಾಂಶ ಅಂತಕ್ಕಂಥ ಏನಾರ ಬಂದಿರತಕ್ಕಂಥದ್ದು ಯಾವ ಥರ ಆಗಿದೆ. ಸೊ ನಮ್ಮ ಕನ್ನಡ ವೇದ ಯೂಟ್ಯೂಬ್ ಚಾನಲಿಂದ ನಿಮಗೆ ಹೆಲ್ಪ್ ಆಯ್ತಲ್ಲ, ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸ್ಬೋದಾಗಿರುತ್ತೆ ಅಂತ ಕೂಡ ಹೇಳ್ತಾ ಇದೀಗ ಪ್ರಮುಖವಾಗಿ ಎಸ್ ವಿದ್ಯಾರ್ಥಿಗಳಿಗೆ ವಾರ್ಷಿಕ ಪರೀಕ್ಷೆ 2 ಅಂತಕ್ಕಂಥ ಇರುತ್ತಲ್ಲ, ಅಂದ್ರೆ ಒಂದು ಎಕ್ಸಾಮ್ 2 ಅಂದ್ರೆ ಇಂಪ್ರೂವ್ಮೆಂಟ್ ಎಕ್ಸಾಮ್ ಅಂತಕ್ಕಂಥದ್ದು ಅದಾಗಿರ್ಬೋದು. ನಂತರ ಈ ಒಂದು NC ಅಂತ ಬಂದಿರತಕ್ಕಂಥ ಅಭ್ಯರ್ಥಿಗಳಿಗೆ, ನಾಟ್ ಕಂಪ್ಲೀಟೆಡ್ ಆಗಿರತಕ್ಕಂಥ ಅಭ್ಯರ್ಥಿಗಳಿಗೆ ಮತ್ತೆ ಒಂದು ಎಕ್ಸಾಮ್ 2 ನ ಅವಕಾಶ ಇರೋದಾಗಿರುತ್ತೆ. ಇದರ ಒಂದು ನೋಂದಣಿಯ ಪ್ರಕ್ರಿಯೆ ಯಾವ ತರ ಇರುತ್ತೆ ಹಾಗೆ ಒಂದು ಅಭ್ಯರ್ಥಿಗಳು ಪರೀಕ್ಷೆನ ಯಾವ ತರ ಕಟ್ಟುವಂಥದ್ದು, ಸೊ ಯಾವ ತರ ಅಪ್ಲೈ ಮಾಡೋದು ಅನ್ನೋದ್ರ ಬಗ್ಗೆ ಅಭ್ಯರ್ಥಿಗಳಿಗೆ ಪ್ರಶ್ನೆ ಇರುತ್ತೋ, ಸೊ ಅದ್ರ ಬಗ್ಗೆ ಮಾಹಿತಿನ ಕೊಡಿ ಅಂತಿರೋ. ನಂತರದಲ್ಲಿ ಒಂದು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅಭ್ಯರ್ಥಿಗಳಿಗೆ ಕೊನೆಯ ದಿನಾಂಕ ಯಾವಾಗಿರುತ್ತೆ, ಯಾವ ವಿದ್ಯಾರ್ಥಿಗಳಿಗೆ ಫೀಸ್ ಇರುತ್ತೆ, ಫೀಸ್ ಇರುವುದಿಲ್ಲ, ಇಲಾಖೆ ಕಡೆಯಿಂದ ಬಂದಿರತಕ್ಕಂಥ ಮಾಹಿತಿಗಳನ್ನು, ಗುಡ್ ನ್ಯೂಸ್ಗಳನ್ನು, ಕಂಪ್ಲೀಟ್ ಆಗಿ ಮಾಹಿತಿಗಳನ್ನು ತಿಳ್ಕೊಂತಿದ್ರೆ ಈ ವಿಡಿಯೋದಲ್ಲಿ ಹೆಚ್ಚು ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿನ ತಿಳ್ಕೊಳ್ಳೋದಕ್ಕೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ಹೊಸದಾಗಿ ವಿಡಿಯೋ ನೋಡ್ತಿದ್ದೀವಿ ಸರ್ ಅಂತಕ್ಕಂಥವ್ರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು. ನೀವು ನೋಡ್ತಾ ಇರುವಂಥದ್ದು ಕನ್ನಡ ವೇದ ಯೂಟ್ಯೂಬ್ ಚಾನಲ್, ನಾನು ನಿಮ್ಮ ವೇದಮೂರ್ತಿ ಸರ್ ಅಂತ ಹೇಳ್ತಾ, ಹಾಗೆ ಕನ್ನಡ ವೇದ ಆಫಿಷಿಯಲ್ ವೆಬ್ಸೈಟ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲದರ ಮುಖಾಂತರ ನೀವು ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಅವುಗಳ ಮುಖಾಂತರ ಹೆಚ್ಚು ಮಾಹಿತಿನ ಪಡ್ಕೋಬಹುದು. ವಿಡಿಯೋ ನಿಮಗೆ ಸಹಾಯ ಆದ ನಂತರ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ, ಅವ್ರಿಗೆ ಕೂಡ ಮಾಹಿತಿನ ತಲುಪಿಸಿ ಅಂತ ಹೇಳ್ತಾ ಒಂದೊಂದಾಗಿ ಮಾಹಿತಿ ಕಡೆ ಬರೋಣ ಬನ್ನಿ ವಿದ್ಯಾರ್ಥಿಗಳೇ. ತಾವಿಲ್ಲಿ ಗಮನಿಸ್ತಾ ಇರಬಹುದಾಗಿರುವಂತದ್ದಾಗಿರುತ್ತೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಡೆಯಿಂದ ಅಧಿಕೃತವಾಗಿ ಬಿಡುಗಡೆ ಮಾಡಿರತಕ್ಕಂಥ ಒಂದು ಸುತ್ತೋಲೆ ಅಂತ ಹೇಳಬಹುದಾಗಿರುವಂಥದ್ದು. ಇದರಲ್ಲಿ ಅಭ್ಯರ್ಥಿಗಳಿಗೆ ಪ್ರಮುಖವಾದಂತಹ ಮಾರ್ಗಸೂಚಿಯಲ್ಲಿ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಮಾರ್ಗಸೂಚಿ ಅಂದ್ರೆ ಒಂದು ಫಲಿತಾಂಶ ಅಂಕ ಏನಿರುತ್ತಲ್ಲ, ಮಾರ್ಕ್ಸ್ ಅದನ್ನು ಇಂಪ್ರೂವ್ ಮಾಡ್ಕೊಳ್ಳುವಂಥದ್ದು. ಮತ್ತೆ ಪುನರಾವರ್ತಿತ ಅಭ್ಯರ್ಥಿಗಳಿದೆಲ್ಲ SLC ಎಕ್ಸಾಮ್ 2 ಏನಿದೆಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ನೋಂದಣಿ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಹೇಳಿದ್ದಾರೆ. ಒಂದೊಂದಾಗಿ ಮಾಹಿತಿನ ತಿಳ್ಕೊಳ್ಳೋದಾದ್ರೆ ಸಾಕಷ್ಟು ಮಾಹಿತಿನ ಕೊಟ್ಟಿದ್ದಾರೆ. ಇಂಪಾರ್ಟೆಂಟ್ ಇದೆ, ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡ್ಕೊಳ್ಳಿ. 2026 SLC ಪರೀಕ್ಷೆ 1ಕ್ಕೆ ಗೈರು ಹಾಜರಾದ ಅಥವಾ ಪೂರ್ಣಗೊಳಿಸಲಾಗದ ನಾಟ್ ಕಂಪ್ಲೀಟೆಡ್ ಅಭ್ಯರ್ಥಿಗಳು ಅಥವಾ ಹಿಂದಿನ ಸಾಲಿನಲ್ಲಿ ಅನುತ್ತೀರ್ಣರಾದ ಹಾಗೂ ಫಲಿತಾಂಶ ಉತ್ತಮಪಡಿಸಬೇಕು ಅಂತ ಈ ವರ್ಷ 2026ರಲ್ಲಿ ಅಭ್ಯರ್ಥಿಗಳಿಗೆ ಮೇ ತಿಂಗಳಲ್ಲಿ ನಡೀತಿರತಕ್ಕಂಥ SSLC ಪರೀಕ್ಷೆ 2ಕ್ಕೆ ಎಕ್ಸಾಮ್ ನಡೆಸ್ತೀವಿ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಅದಕ್ಕೆ ಅರ್ಹ ಅಭ್ಯರ್ಥಿಗಳು ಅಂತೆಲ್ಲ ಮಾಹಿತಿನ ಕೊಟ್ಟಿದ್ದಾರೆ. ಯಾರ್ಯಾರು ಕಟ್ಟಬಹುದು ಇದ್ರ ಬಗ್ಗೆ ಹೇಳಿದ್ದಾರೆ. 2025ರ SSLC ಪರೀಕ್ಷೆ ಪೂರ್ಣಗೊಳಿಸಲಾಗುತ್ತೆ ಅಂದ್ರೆ ನಾಟ್ ಕಂಪ್ಲೀಟೆಡ್ NC ಅಂತ ಏನು ಬಂದಿರ್ತಲ್ಲ ರಿಸಲ್ಟ್ ನಲ್ಲಿ ಆ ಮಕ್ಕಳು, ಮತ್ತೆ 2021ರ ಪರೀಕ್ಷೆ 1ಕ್ಕೆ ನೋಂದಣಿ ಮಾಡಿಕೊಂಡು ಗೈರು ಹಾಜರಾಗಿರತಕ್ಕಂಥವ್ರಾಗಿರ್ಬೋದು, ಮತ್ತೆ ಒಂದು ಎಕ್ಸಾಮ್ ನ ಬರೆದು ರಿಸಲ್ಟ್ ಚೆನ್ನಾಗಿ ಏನೋ ಅಂದ್ರೆ ಅವರು ಪಾಸ್ ಆಗಿರ್ತಾರೆ, ಆದ್ರೂ ಕೂಡ ರಿಸಲ್ಟ್ ಚೆನ್ನಾಗಬೇಕು ಈ ಸಬ್ಜೆಕ್ಟ್ಸ್ ಗಳಲ್ಲಿ ಅಂತಕ್ಕಂಥ ಸಬ್ಜೆಕ್ಟ್ಸ್ ರೀಸನ್ ಇಂದ ಫಲಿತಾಂಶ ಉತ್ತಮ ಪಡಿಸಬೇಕು ಅನ್ನೋ ಅಭ್ಯರ್ಥಿಗಳು ಶಾಲಾ ಮುಖ್ಯೋಪಾಧ್ಯಾಯರು ಇರ್ತಾರೆ ಅವರ ಮಂಡಳಿಯ ಈ ಒಂದು ವೆಬ್ಸೈಟ್ ಮುಖಾಂತರದಲ್ಲಿ ಲಾಗಿನ್ ಆಗೋ ಮುಖಾಂತರ ಪರೀಕ್ಷೆ 2ಕ್ಕೆ ನೋಂದಣಿ ಮಾಡ್ಕೊಳ್ಳೋದು ಅಂತ ಮಾಹಿತಿನ ಕೊಟ್ಟಿದ್ದಾರೆ. ರಿಜಿಸ್ಟ್ರೇಷನ್ ಆಗಿ ಅಂತ ಇಲ್ಲಿ ಮಾಹಿತಿಗಳನ್ನು ಕೊಟ್ಟಿದ್ದಾರೆ, ಇದನ್ನೆಲ್ಲ ಚೆಕ್ ಮಾಡ್ಕೋಬೇಕಾಗಿರುತ್ತೆ ಶಾಲೆ ಮುಖಾಂತರ. ಇಲ್ಲಿ ಪ್ರಮುಖವಾಗಿ ನಮಗೆ ಇಂಪಾರ್ಟೆಂಟ್ ಇರೋದು ನೋಡುವಂತಂದ್ರೆ ಮಕ್ಕಳಿಗೆ ಸಂಬಂಧಪಟ್ಟಂತೆ ಫಲಿತಾಂಶ ಉತ್ತಮ ಪಡಿಸಿಕೊಳ್ಳೋದಕ್ಕೆ ಡಾಕ್ಯುಮೆಂಟ್ಸ್ ಇನ್ನೊಂದು ಮತ್ತೊಂದು ಭಾವಚಿತ್ರ ಹಾಗೂ ಮಂಡಳಿಯಲ್ಲಿ ಅಂದ್ರೆ ಸಹಿಗಳಿರುತ್ತಲ್ಲ ಅದೆಲ್ಲ ಲಭ್ಯ ಇರುತ್ತೆ. ಸೊ ಆ ಮುಖಾಂತರ ಪುನಃ ಇವರು ಭಾವಚಿತ್ರ ಸಹಿಗಳನ್ನು ಕೊಡುವಂತ ಅವಶ್ಯಕತೆ ಇರುವುದಿಲ್ಲ. ಯಾರು 2025ರ SLC ಪರೀಕ್ಷೆ ಬರೆದು ಅನುತ್ತೀರ್ಣಗೊಂಡ ವಿದ್ಯಾರ್ಥಿಗಳು ಹಾಗೂ ಮಾರ್ಚ್ ಏಪ್ರಿಲ್ 2020ರ ಪರೀಕ್ಷೆ 1ಕ್ಕೆ ನೋಂದಣಿ ಮಾಡಿಕೊಂಡು ಪೂರ್ಣಗೊಳಿಸಲಾಗದ ನಾಟ್ ಕಂಪ್ಲೀಟೆಡ್ ಅಭ್ಯರ್ಥಿಗಳು ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಅದಕ್ಕಿಂತ ಹಿಂದಿನ ವರ್ಷಗಳಲ್ಲಿ ಏನಾದರೂ ಅನುತ್ತೀರ್ಣ ಆಗಿ ಗ್ಯಾಪ್ ಆಗಿದ್ರೆ ಅವ್ರು ಕೊಡುವಂತ ನೆಸೆಸಿಟಿ ಇರುತ್ತೆ. ಸೊ ಎರಡನೇದಾದರೆ ಮಂಡಳಿ ನಿಗದಿಪಡಿಸಿದ ಅಂತಿಮ ದಿನಾಂಕ ಸಾರ್ವತ್ರಿಕ ರಜಾ ದಿನ ಎಂಬುದಾಗಿ ಘೋಷಿಸಿದಲ್ಲಿ, ಅಂದ್ರೆ ಲಾಸ್ಟ್ ಡೇಟ್ ಏನಿರುತ್ತಲ್ಲ ಸಾರ್ವತ್ರಿಕ ರಜಾ ದಿನ ಅಥವಾ ಪಬ್ಲಿಕ್ ಹಾಲಿಡೇ ಅಂತ ಡಿಕ್ಲೇರ್ ಆದ್ರೆ ಮಾರನೇ ಕೆಲಸ ದಿನವನ್ನ ಕೊನೆಯ ದಿನಾಂಕ ಅಂತ ಪರಿಗಣಿಸ್ತೇವೆ ಅಂತೆಲ್ಲ ಮಾಹಿತಿನ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಇರುವಂತದ್ದು ಇರುತ್ತೆ. ನಂತರ ಮೂರನೇ ದೊಡ್ಡದರೆ ಸೊ ಈ ಒಂದು ಗುಡ್ ನ್ಯೂಸ್ ಅಂತ ಈ ಮಕ್ಕಳಿಗೆ ಮಾಹಿತಿನ ಕೊಟ್ಟಿರೋದಾಗಿರುತ್ತೆ. ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ವರ್ಗದ ಹಾಗೂ ವಿಭಿನ್ನ ಸಾಮರ್ಥ್ಯಗಳ ವಿದ್ಯಾರ್ಥಿಗಳಿಗೆ ಮಾತ್ರ ಪರೀಕ್ಷೆ 2ಕ್ಕೆ ಪರೀಕ್ಷಾ ಶುಲ್ಕದಿಂದ ವಿನಾಯಿತಿ ಕೊಟ್ಟಿದ್ದಾರೆ. ಸೊ ವಿಭಿನ್ನ ಸಾಮರ್ಥ್ಯ ಇರತಕ್ಕಂತ ಅಂದ್ರೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಇದ್ದಾರೆ ಮಕ್ಕಳು ಇರುತ್ತಲ್ಲ ಅವರಿಗೆ, ಮತ್ತೆ SC ಮತ್ತು ST ಕ್ಯಾಟಗರಿ ಅಭ್ಯರ್ಥಿಗಳಿಗೆ ಶುಲ್ಕ ವಿನಾಯಿತಿ ಇರುತ್ತೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಹಾಗೆ ಇನ್ನೊಂದು ಪ್ರಮುಖವಾಗಿ ನೋಡಿದರೆ 2020ರ SLC ಪರೀಕ್ಷೆ 1ಕ್ಕೆ ಹೊಸ ಶಾಲಾ ಅಭ್ಯರ್ಥಿಯಾಗಿ ನೋಂದಣಿ ಮಾಡಿಕೊಂಡು ಪೂರ್ಣಗೊಳಿಸಲಾಗದ ನಾಟ್ ಕಂಪ್ಲೀಟೆಡ್ ಅಭ್ಯರ್ಥಿಗಳು ಇರುತ್ತಲ್ಲ ಅಂದ್ರೆ ಎಲ್ಲಾ ಕ್ಯಾಟಗರಿ ಅಭ್ಯರ್ಥಿಗಳಿಗೆ ಇದು ಅನ್ವಯ ಆಗುತ್ತೆ. 2026ರಲ್ಲಿ ಎಕ್ಸಾಮ್ 1ಗೆ ಹೊಸ ಶಾಲಾ ಅಭ್ಯರ್ಥಿಗಳು ರೆಗ್ಯುಲರ್ ಆಗಿ ಶಾಲೆ ಹೋಗೋದ್ರ ಮುಖಾಂತರದಲ್ಲಿ ಪರೀಕ್ಷೆನ ಕಟ್ಟಿ NC ಅಂತ ಬಂದಿರುತ್ತಲ್ಲ ಆ ಮಕ್ಕಳಿಗೆ ಒಂದು ಪರೀಕ್ಷಾ ಶುಲ್ಕದಿಂದ ವಿನಾಯಿತಿನ ಕೊಟ್ಟಿರ್ತಾರೆ. NC ಅಂತ ಬಂದಿದ್ದಾರೆ ಅಂದ್ರೆ ಅವ್ರದ್ದು ಇನ್ನ ನಾಟ್ ಕಂಪ್ಲೀಟ್ ಇರುವಂತಹ ಅಭ್ಯರ್ಥಿಗಳಿಗೆ. ಸೊ ಇದು ಅಭ್ಯರ್ಥಿಗಳಿಗೆ ರಿಪೀಟರ್ಸ್ಗೆ ಅನ್ವಯ ಆಗೋದಿಲ್ಲ. ಒಂದು NC ಅಂತ ಬಂದಿರುವಂತಹ ಈ ಒಂದು ಸಾಲಿನಲ್ಲಿ ಅಭ್ಯರ್ಥಿಗಳು 2026 ಇರುತ್ತಲ್ಲ ಇವ್ರಿಗೆ ಮಾತ್ರ ಅನ್ವಯ ಆಗುತ್ತೆ. ಕಳೆದ ವರ್ಷದಲ್ಲಿ ಅನುತ್ತೀರ್ಣ ಆಗಿ ಅಥವಾ ಈ ವರ್ಷದಲ್ಲಿ ಕಟ್ಟಿರುವಂತಹ ಅಭ್ಯರ್ಥಿಗಳಿಗೆ ಅನ್ವಯ ಆಗುದಿಲ್ಲ. ಅರ್ಥ ಆಗ್ತಿದೆ ಅನ್ಕೊಂಡಿದ್ದೀನಿ. ತೃತೀಯ ಭಾಷಾ ವಿಷಯದಲ್ಲಿ ಫಲಿತಾಂಶ ಉತ್ತಮಪಡಿಸಿಕೊಳ್ಳು ಅಂದ್ರೆ ಥರ್ಡ್ ಲ್ಯಾಂಗ್ವೇಜ್ ಏನಿತ್ತಲ್ಲ ಅಭ್ಯರ್ಥಿಗಳಿಗೆ ಸಾಕಷ್ಟು ಗೊಂದಲ ಚರ್ಚೆಯಲ್ಲಾಗಿತ್ತು. ಸೊ ಆ ಒಂದು ಅಭ್ಯರ್ಥಿಗಳಿಗೆ ಗ್ರೇಡ್ ಬದಲಾಗಿ ಅಂಕವನ್ನೇ ಕೊಡ್ತೀವಿ, ಅಂದ್ರೆ ಅಂಕ ಬದಲಾಗಿ ಗ್ರೇಡ್ ಕೊಡ್ತೀವಿ ಅಂತ ಹೇಳಿದ್ರು. ನಂತರ ಗ್ರೇಡ್ ಬದಲಾಗಿ ಅಂಕನೇ ಕೊಡಬೇಕು ಅಂತೆಲ್ಲ ಸುದ್ದಿ ಆಯ್ತಲ್ಲ. ಸೊ ಈ ಕಾರಣಕ್ಕೆ ಆ ಮಕ್ಕಳು ಏನಾರ ಎಕ್ಸಾಮ್ ಚೆನ್ನಾಗಿ ಬರ್ತಿಲ್ಲ ಹಾಗೆ ಅಂತ ಸುದ್ದಿ ಇದ್ರೆ ತೃತೀಯ ಭಾಷಾ ವಿಷಯದಲ್ಲಿ ಥರ್ಡ್ ಲ್ಯಾಂಗ್ವೇಜ್ಗೆ ಮಾತ್ರ ಮಾರ್ಕ್ಸ್ ಇಂಪ್ರೂವ್ ಮಾಡ್ಕೋತೀವಿ ಅಂತಂದ್ರೆ ವಿದ್ಯಾರ್ಥಿಗಳಿಗೆ ಪರೀಕ್ಷೆ 2ಕ್ಕೆ ಮಾತ್ರ ಶುಲ್ಕದಿಂದ ವಿನಾಯಿತಿ ಕೊಟ್ಟಿದ್ದಾರೆ. ಸೊ ಅಂದ್ರೆ ಆ ಅಭ್ಯರ್ಥಿಗಳು ಯಾರು ಬೇಕಾದ್ರೂ ಕೂಡ ಒಂದು ಥರ್ಡ್ ಲ್ಯಾಂಗ್ವೇಜ್ ಎಕ್ಸಾಮ್ ನ ಮಾರ್ಕ್ಸ್ ಇಂಪ್ರೂವ್ಮೆಂಟ್ಗೋಸ್ಕರ ಬರೀಬಹುದಾಗಿರುತ್ತೆ, ಅದೇ ಫೀಸ್ ಇಲ್ದೇನೆ. ಮತ್ತೆ ಇನ್ನೊಂದು ಇತರ ಸಬ್ಜೆಕ್ಟ್ಸ್ ಗಳಿಗೆ ಫಲಿತಾಂಶ ಉತ್ತಮ ಪಡಿಸ್ಕೊಳ್ಳೋದಕ್ಕೆ ಮತ್ತೆ ರಿಪೀಟರ್ಸ್ ಅಭ್ಯರ್ಥಿಗಳು ಇರುತ್ತಲ್ಲ, ಕಳೆದ ವರ್ಷಗಳೆಲ್ಲ ಫೇಲ್ ಆಗಿರುವಂತವರು, ಅನುತ್ತೀರ್ಣ ಆಗಿರತಕ್ಕಂಥ ಮಕ್ಕಳು, ಅವರಿಗೆ ಎಷ್ಟು ಫೀಸ್ ಇರುತ್ತೆ ಇದ್ರ ಬಗ್ಗೆ ಹೇಳಿದ್ರೆ ಒಂದು ಸಬ್ಜೆಕ್ಟ್ಸ್ಗೆ 448 ರೂಪಾಯಿ ಇರುತ್ತೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. 2 ಸಬ್ಜೆಕ್ಟ್ಗೆ 559 ರೂಪಾಯಿ, 3 ಅಥವಾ 3ಕ್ಕಿಂತ ಹೆಚ್ಚು ಸಬ್ಜೆಕ್ಟ್ಸ್ ಏನಾದ್ರು ಫೇಲ್ ಆಗಿದ್ರೆ 3ರಿಂದ 4, 5, 6 ಸಬ್ಜೆಕ್ಟ್ ಇದ್ರೆ 752 ರೂಪಾಯಿ ಇರುತ್ತೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ.
ಲಾಸ್ಟ್ ಡೇಟ್ ಸ್ಟಾರ್ಟಿಂಗ್ ಡೇಟ್ ಬಗ್ಗೆ ಹೇಳಿದ್ರೆ ಪ್ರಾರಂಭ ದಿನಾಂಕ ಏಪ್ರಿಲ್ 24 2026ರಿಂದ ನೀವು ಪರೀಕ್ಷೆನ ಕಟ್ಬೋದಾಗಿರುತ್ತೆ. ನಂತರದಲ್ಲಿ ಏಪ್ರಿಲ್ 24ರಿಂದ ಶುರು ಆಗುತ್ತೆ. ಏಪ್ರಿಲ್ 30 2026 ಕೊನೆ ದಿನಾಂಕ ಆಗೋದಾಗಿರುತ್ತೆ. ಅಂತಿಮ ದಿನಾಂಕ ಪ್ರಾರಂಭ ದಿನಾಂಕ ಏಪ್ರಿಲ್ 24 2026. ನೀವು ಲಾಸ್ಟ್ ಡೇಟ್ ಯಾವಾಗ ಅಂತ ಹೇಳಿದ್ರೆ ಏಪ್ರಿಲ್ 30 2026 ತನಕ ಕೊನೆ ದಿನಾಂಕ ಆಗಿರೋದಾಗಿರುತ್ತೆ. ನೋಡ್ಕೋಬಹುದಾಗಿರುವಂಥದ್ದು. ಪರೀಕ್ಷಾರ್ಥಿಗಳ ಪರೀಕ್ಷಾ ಶುಲ್ಕವನ್ನ ಪಾವತಿಸಲು ದಿನಾಂಕ ಇರುತ್ತಲ್ಲ ಆ ನಂತರದಲ್ಲಿ ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಹಾಗೆ ಅಂತೆಲ್ಲ ಮಾಹಿತಿನ ಕೊಟ್ಟಿದ್ದಾರೆ. ಪ್ರಮುಖವಾಗಿ ಇತರೆ ಮಾಹಿತಿಗಳನ್ನು ಇಲ್ಲಿ ಗಮನಿಸ್ಕೋಬಹುದಾಗಿರುವಂಥದ್ದಾಗಿರುತ್ತೆ. ನಾಟ್ ಕಂಪ್ಲೀಟೆಡ್ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಇತರ ಮಾಹಿತಿಗಳನ್ನು ಇಲ್ಲಿ ಕೊಟ್ಟಿರುವಂಥದ್ದಾಗಿರುತ್ತೆ. ಆನ್ಲೈನ್ ಮುಖಾಂತರ ಕೂಡ ಈ ಬಾರಿ ಅಭ್ಯರ್ಥಿಗಳಿಗೆ ಪರೀಕ್ಷೆ ಅಂತಕ್ಕಂಥ ಇರುತ್ತಲ್ಲ ಅದನ್ನ ಸಂಬಂಧಪಟ್ಟಂತೆ ಕೂಡ ಮಾಹಿತಿನ ಕೊಟ್ಟಿದ್ದಾರೆ. ಈ ಅಧಿಸೂಚನೆ ವಿವರಿಸಿದ ಎಲ್ಲ ಅಂಶಗಳನ್ನು ಮನನ ಮಾಡಿಕೊಂಡು ಮಾರ್ಚ್ ಏಪ್ರಿಲ್ 2020 ಪರೀಕ್ಷೆ 1ಕ್ಕೆ ಗೈರು ಹಾಜರಾದ ಅಭ್ಯರ್ಥಿಗಳು, ಪೂರ್ಣಗೊಳಿಸಲಾಗದ ಅಭ್ಯರ್ಥಿಗಳು, ಫಲಿತಾಂಶ ಉತ್ತಮಪಡಿಸಿಕೊಳ್ಳುವ ಅಭ್ಯರ್ಥಿಗಳು ಒಂದು ಪರೀಕ್ಷೆ 2 ದಿನದ ಸಮಯಕ್ಕೆ ನೋಂದಣಿ ಮಾಡ್ಕೊಳ್ಳೋದು ಅಗತ್ಯ ಕ್ರಮ ವಹಿಸಬೇಕು ಅಂತೆಲ್ಲ ಕೊಟ್ಟಿದ್ದಾರೆ. ಯಾವ್ದಾದ್ರು ಡೌಟ್ಸ್ ಇದ್ರೆ ಈ ನಂಬರ್ಗೆ ಕಾಲ್ ಮಾಡಬಹುದು ಅಂತ ಎಲ್ಲ ಮಾಹಿತಿನ ಕೊಟ್ಟಿರುವಂತದ್ದಾಗಿರುತ್ತೆ. ಸೊ ಅಭ್ಯರ್ಥಿಗಳು ಯಾವ ತರ ಇವಾಗ ಪರೀಕ್ಷೆನ ಕಟ್ಟೋದು ಹಾಗೆ ಅಂತ ಪ್ರಶ್ನೆಗಳು ಏನಿದಾವಲ್ಲ ಈ ಮಕ್ಕಳಿಗೆ ಸಂಬಂಧಪಟ್ಟಂತೆ ಅದನ್ನ ತಿಳಿಸುವಂತಿದ್ದಾರೆ. ಅಭ್ಯರ್ಥಿಗಳಿಗೆ ನೀವು ಯಾವ ಒಂದು ಶಾಲೆಯಲ್ಲಿ ಪರೀಕ್ಷೆನ ಕಟ್ಟಿರ್ತಿರಲ್ಲ ಅಂದ್ರೆ ಇವಾಗ ರೆಗ್ಯುಲರ್ ಅಭ್ಯರ್ಥಿಗಳಾಗಿರ್ಬೋದು, ರಿಪೀಟರ್ಸ್ ಆಫ್ ಫ್ರೆಶರ್ ಆಗಿಬಿಟ್ಟು ಆ ಒಂದು ಶಾಲೆಗೆ ಹೋಗೋರ ಮುಖಾಂತರ ಈ ತರ ಒಂದು ಮತ್ತೆ ಪರೀಕ್ಷೆಯನ್ನು ಕಟ್ಟಬೇಕು ಅಂತ ಹೇಳಿದ ಸಂದರ್ಭದಲ್ಲಿ ಅವರೇ ಪರೀಕ್ಷೆಗೆ ಸಂಬಂಧಪಟ್ಟಂತೆ ನೀವು ಅಲ್ಲಿ ಫೀಸ್ ಇನ್ನೊಂದು ಮತ್ತೊಂದು ಅಥವಾ ಯಾರಿಗೆ ಫೀಸ್ ಇರುತ್ತೆ ಅನ್ನೆಲ್ಲ ಮಾಹಿತಿನ ಕೊಟ್ಟಿದ್ದೀವಿ. ಸೊ ಆ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ನೀವು ಪರೀಕ್ಷೆಗೆ ಸಂಬಂಧಪಟ್ಟಂತೆ ಪರೀಕ್ಷೆ ಕಟ್ಟಬೇಕು ಅಂತಂದ್ರೆ ಅವರೇ ನಿಮಗೆ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಆನ್ಲೈನ್ ಮುಖಾಂತರ ಎಲ್ಲ ಅಪ್ಲಿಕೇಶನ್ ಹಾಕೋತಾರೆ. ಸೊ ಪರೀಕ್ಷೆನ ಶಾಲೆ ಮುಖಾಂತರ ಕಟ್ಟಬಹುದಾಗಿರುತ್ತೆ. ಇಲ್ಲ ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಹಾಕ್ತೀವಿ ಅಂತ ಅಭ್ಯರ್ಥಿಗಳು KSEB.karnataka.go.in ಈ ವೆಬ್ಸೈಟ್ ಅಲ್ಲಿ ಕೂಡ ಅಪ್ಲಿಕೇಶನ್ ಹಾಕಬಹುದಾಗಿರುತ್ತೆ. ಸೊ ಅರ್ಥ ಆಗಿದೆ ಅನ್ಕೊಂಡು ನಿಮ್ಮೆಲ್ಲ ಸ್ನೇಹಿತರಿಗೆ ಆದಷ್ಟು ವಿಡಿಯೋ ಶೇರ್ ಮಾಡಿ ಮಾಹಿತಿನ ತಲುಪಿಸಿ. ಆಲ್ ದ ಬೆಸ್ಟ್.